ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಂಗನಾಥ್ ಅವರು ಕ್ರಿಶ್ಗೆ ಹೋಮ್ವರ್ಕ್ ಮಾಡಿಸ್ತಿರ್ತಾರೆ. ಆಗ ಕ್ರಿಶ್ ಕನ್ನಡ ಪದನ ಸರಿಯಾಗಿ ಬರೀದೇ ಇರೋದ್ರಿಂದ ರಂಗನಾಥ್ ಅವರು ಅವನ ಕೈಲೇ ಬರೆಸ್ತಿರ್ತಾರೆ. ಆಗ ಕ್ರಿಶ್ ಕನ್ನಡನ ಇಂಗ್ಲೀಷಲ್ಲೇ ಬರೀತಿರ್ತಾನೆ. ಆಗ ಕನ್ನಡನ ಸರಿಯಾಗಿ ಬರೀಬೇಕು ಕಾಣೋ ಅಂತ ರಂಗನಾಥ್ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಈ ಕಡೆ ಶಾಂತಿ ಕಸ್ತೂರಿ ಜೊತೆ ಮಾತಾಡ್ತಾ, ನೋಡ್ದೇನೆ ಕಸ್ತೂರಿ, ನಾನು ಎಷ್ಟೊಂದು ದೊಡ್ಡ ಸಮಸ್ಯೆಯಲ್ಲಿ ಇದ್ದೀನಿ, ಇವ್ರು ನೋಡಿದ್ರೆ ಅವ್ನಿಗೆ ಪಾಠ ಹೇಳ್ಕೊಡ್ತಿದ್ದಾರೆ, ಇವ್ನು ಓದಿ ಇವಾಗ ನಮ್ಗೇನೆ ಆಗ್ಬೇಕಾಗಿದೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಚಿಕ್ಕವರಾಗಿದ್ದಾಗ ಓದ್ದೇ ಇದ್ಮೇಲೆ ನಮ್ಮ ಥರ ಆದ್ಮೇಲೆ ಓದಕ್ಕಾಗತ್ತೇನೆ, ಹೋಗ್ಲಿ ಬಿಡೆ ಶಾಂತಿ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಅಯ್ಯೋ ಕಸ್ತೂರಿ, ಇದ್ರಲ್ಲಿ ನೀನ್ ಬೇರೆ, ಈಗಾಗಲೇ ರತಿ ಮದನ್ ವಿಷಯದಲ್ಲಿ ಏನಾಗುತ್ತೋ ಏನೋ ಅಂತ ನಾನು ಭಯ ಪಟ್ಕೊಂಡಿದ್ದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಕಸ್ತೂರಿ ಅವರು, ಲೇ ಶಾಂತಿ, ಸೂರ್ಯ ಮೀನಾ ಹೋಗಿದಾರ್ತಾನೆ, ಇನ್ನೇನು ಬಿಡೆ, ಸೂರ್ಯ ಎಲ್ಲನೂ ಮಾತಾಡಿ ಸರಿಪಡಿಸ್ತೀನಿ ಅಂತ ಹೇಳಿದ ಅಂತಾನೆ, ಅವನು ಒಳ್ಳೆ ರೀತಿನೇ ಸಮಸ್ಯೆನ ಬಗೆಹರಿಸಿ ಬರ್ತಾನೆ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಅಪ್ಪ ಅನ್ಕೊಂಡು ಮನೆಗೆ ಬರ್ತಾನೆ. ಹೋಗಿದ್ ವಿಷಯ ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಸಕ್ಕರೆ ಮನೆ ಬಿಟ್ಟು ಹೋಗ್ಬೇಕಾ ಬೇಡವಾ ಅಂತ ನಿನ್ನೆ ಹೇಳ್ಬೇಕಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ನಾನು ಯಾಕೋ ಮನೆ ಬಿಟ್ಟು ಹೋಗ್ಬೇಕು, ಎಲ್ಗೆ ಹೋಗ್ಲಿ ಅಂತ ಹೇಳ್ತಿದ್ದಾನ್ರಿ ಇವನು ಅಂತ ಶಾಂತಿ ಕೇಳ್ತಾಳೆ. ಆಗ ಅಪ್ಪ, ಇನ್ಮೇಲೆ ಸಕ್ಕರೆಗೆ ಮನೆ ಬಿಟ್ಟು ಹೋಗುವಂತ ಚಿಂತೆನೇ ಇಲ್ಲ ಅಂತ ಹೇಳ್ಬಿಡಪ್ಪ, ಎಲ್ಲ ಸಮಸ್ಯೆನೂ ಮುಗೀತು ಅಂತ ಸೂರ್ಯ ಹೇಳ್ತಿರುವಾಗ, ಇನ್ಮೇಲೆ ಅವ್ರ ಮನೆಯವ್ರು ಬಂದು ಏನು ಗಲಾಟೆ ಮಾಡಲ್ಲ ಅಲ್ವೇನಪ್ಪ ಸೂರ್ಯ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಂಟಿ, ಇನ್ಮೇಲೆ ಅವ್ರು 2 ಕುಟುಂಬದವರು ನಮ್ಮ ಮನೆ ಹತ್ರ ಬರೋದೇ ಇಲ್ಲ, ಆ 2 ಮನೆಯವ್ರನ್ನ ಸಮಾಧಾನ ಮಾಡಾಯ್ತು ಆಂಟಿ ಅಂತ ಸೂರ್ಯ ಹೇಳಿದಾಗ, ಅದೆಲ್ಲ ಹೇಗಾಯ್ತಪ್ಪ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ರಂಗನಾಥ್ ಅವ್ರು ಬಂದು, ಸೂರ್ಯ ಮೀನಾ ಇಬ್ರು ಕೂಡ ಒಂದು ವಿಷಯನ ಕೈಗೆ ತಗೊಂಡ್ರೆ ಆಯ್ತು, ಅದು ಸರಿಯಾಗಿ ಮಾಡಿ ಮುಗಿಸೋವರೆಗೂ ಬಿಡೋದಿಲ್ಲ ಅಂತ ಹೇಳಿದಾಗ, ಮನೋಜ ನೀನು ಕೂಡ ಹೋಗಿದ್ಯಾ, 4 ಜನ ಒಟ್ಟಿಗೆ ಬಂದಿದ್ದೀರಾ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ಸೂರ್ಯ, ಬಂದಿದ್ರು, ಇವರಿಬ್ರು ಕೂಡ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳಿದಾಗ, ರೀ ನಾನು ಹೇಳ್ತಿರ್ಲಿಲ್ವಾ ಮನೋಜ ಕೂಡ ಎಲ್ಲನೂ ಸರಿಪಡಿಸ್ತಾನೆ ಅಂತ, ಅವನು ಚೆನ್ನಾಗಿ ಓದ್ಕೊಂಡಿದ್ದಾನ್ರಿ, ಇಂಥ ಸಮಸ್ಯೆನ ಓದ್ಕೊಂಡಿರೋಲ್ದೆ ಇನ್ಯಾರು ಸರಿಪಡಿಸಕ್ಕಾಗತ್ತೆ ಹೇಳಿ ಅಂತ ಶಾಂತಿ ಹೇಳಿದಾಗ, ಹೌದೇನೋ ಪೆಂಗ್ಯ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ, ಅಮ್ಮ ನಾನು ಸುಮ್ಮನೆ ಅವನ ಜೊತೆ ಹೋಗಿದ್ದೆ ಅಷ್ಟೇನಮ್ಮ, ಸೂರ್ಯ ಮೀನಾನೇ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಸಮಸ್ಯೆನ ಬಗೆಹರಿಸಿದ್ದು, ಆದರೆ ನಾನು ಇವ್ರಿಗಿಂತ ಮೊದಲೇ ಹೋಗಿ ಅವ್ರ ಮನೇಲಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳಿದಾಗ, ಅದಕ್ಕೆ ತಾನೇ ಕುರ್ಚಿ ಕಟ್ಟಾಕಿದ್ದು ಅಂತ ಸೂರ್ಯ ಹೇಳ್ತಾನೆ. ಏನು ಕಟ್ಟಾಕಿದ್ರ ಅಂತ ರವಿ ಕೇಳಿದಾಗ, ಮನೋಜ ಸೂರ್ಯನ್ಗೆ ಹೇಳ್ಬೇಡ ಅಂತ ಸಿಗ್ನಲ್ ಮಾಡ್ತಿರ್ತಾನೆ. ಆಗ ಸೂರ್ಯ, ಅದೇನು ಅಂತಂದ್ರೆ ಮಾತಾಡೋದಕ್ಕೆ ಹೋಗಿದ್ವಲ್ಲ, ಇವ್ರನ್ನ ಅವರು ಮಾತಲ್ಲೇ ಕಟ್ಟಾಕಿದ್ರು ಅಂತ ಹೇಳೋದಕ್ಕೆ ಬಂದೆ ಅಷ್ಟೇನೆ, ಮದನ್ ಮನೆಯವ್ರನ್ನ ಬರೋದಕ್ಕೆ ಹೇಳಿ 2 ಕುಟುಂಬನೂ ಸೇರಿಸಿ ಮಾತಾಡೋದು ಕೇಳಿದ್ವಿ ಅಪ್ಪ ಅಂತ ಹೇಳಿದಾಗ, ಹೌದು ಮಾವ, ಅವ್ರು ಮಾತಾಡಿದ್ಮೇಲೆ ಎಲ್ಲ ಸರೋಯ್ತು, ಅವ್ರಿಬ್ಬರಿಗೂ ಮದ್ವೆ ಮಾಡುವಂತ ನಿರ್ಧಾರ ಮಾಡಿದ್ದಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಅತ್ತೆ, ಇನ್ಮೇಲೆ ನಿಮ್ಗೆ ಅವ್ರ ಮನೆಯವರಿಂದ ಯಾವ ಸಮಸ್ಯೆನೂ ಬರಲ್ಲ ಅಂತ ರೋಹಿಣಿ ಹೇಳಿದಾಗ, ನೋಡಿದೇನೆ ಕಸ್ತೂರಿ, ನಾವಿಬ್ರು ಹೋಗಿ ದೇವಸ್ಥಾನದಲ್ಲಿ ವ್ರತ ಮಾಡಿದ್ವಲ್ಲ, ಅದ್ರ ಫಲನೇ ಇದು ಅಂತ ಹೇಳಿ ದೇವ್ರೇ ಕಾಪಾಡ್ಬಿಟ್ಟಲ್ಲಪ್ಪ ಅಂತ ಶಾಂತಿ ಕೈ ಮುಗಿತಿರ್ತಾಳೆ. ಆಗ ನೋಡಿದ್ಯಾ ಮೀನಾ, ಕಷ್ಟಪಟ್ಟಿದ್ದು ನಾವು, ಕ್ರೆಡಿಟ್ ಮಾತ್ರ ದೇವ್ರಿಗೆ ಅಂತ ಸೂರ್ಯ ಹೇಳ್ತಿರುವಾಗ, ಅದು ಹೇಗೆ 2 ಮನೆಯವರು ಮದ್ವೆಗೆ ಒಪ್ಪಿಗೆ ಕೊಟ್ಟರು ಅಂತ ಶ್ರುತಿ ಕೇಳ್ಕೊಂಡು ಬರ್ತಾಳೆ. ನಮ್ಮೂರಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ತೀರ್ದಿರೋ ಸಮಸ್ಯೆನೇ ಇಲ್ಲ ಶ್ರುತಿ, ಮದನ್ ಮನೆಯವ್ರನ್ನ ರತಿ ಮನೆಗೆ ಕರೆಸಿ ಆ 2 ಮನೆಯವ್ರ ಜೊತೆ ಬುದ್ಧಿವಂತಿಕೆಯಿಂದ ಮಾತಾಡಿದ್ವಿ ಅಷ್ಟೇನೆ ಅಂತ ಮೀನಾ ಹೇಳ್ತಿರುವಾಗ, ನಾನೊಬ್ನೇ ಅಲ್ಲ ಈ ಕೆಲಸ ಮಾಡಿದ್ದು, ಮೀನಾ ಕೂಡ ಇದರೆಲ್ಲ ಸಪೋರ್ಟ್ ಮಾಡಿದ್ಲು ಅಂತ ಸೂರ್ಯ ಹೇಳ್ತಾನೆ. ಆಗ ಅಲ್ಲಿಗೆ ಕಸ್ತೂರಿ ಬಂದು, ನೋಡು ಶಾಂತಿ, ಇಂಥ ಮಗ ಸೊಸೆ ಇದ್ರೆ ನಿನ್ಗೆ ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ ಕಣೆ, ಎಂಥ ಸಮಸ್ಯೆ ಬಂದರೂ ಅವರೇ ಬಗೆಹರಿಸ್ಬಿಡ್ತಾರೆ ಅಂತ ಹೇಳ್ತಿರುವಾಗ, ಆಂಟಿ ಹಾಗಂತ ಹೊಸ ಸಮಸ್ಯೆಗಳನ್ನ ತಗೊಂಡ್ ಬಂದ್ಬಿಟ್ಟಾರು, ಡ್ಯಾನ್ಸ್ ಕ್ಲಾಸ್ ನಡೆಸಿದೆಲ್ಲ ಸಾಕು ಅಂತ ಸೂರ್ಯ ಹೇಳಿ, ಅಪ್ಪ ಆ ಕ್ಲಾಸ್ನ ಕ್ಲೋಸ್ ಮಾಡೋದಕ್ಕೆ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು, ಹೇ ಶಾಂತಿ, ಸೂರ್ಯ ಹೇಳ್ತಿರೋ ಹಾಗೆ ಆ ಡ್ಯಾನ್ಸ್ ಕ್ಲಾಸ್ನ ಕ್ಲೋಸ್ ಮಾಡ್ಬಿಡು, ಮುಂದಕ್ಕೆ ಇದನ್ನೆಲ್ಲ ನಡೆಸೋದು ಬೇಡ ಅಂತ ಹೇಳಿದಾಗ, ಅಲ್ಲ ಆ ಡ್ಯಾನ್ಸ್ ಕ್ಲಾಸ್ನೆಲ್ಲ ನಿಲ್ಲಿಸ್ಬಿಟ್ಟು ಮನೇಲಿ ಸುಮ್ಮನೆ ಕೂತ್ಕೊಂತ ಹೇಳ್ತಿದ್ದೀರಾ, ಎಲ್ಲರೂ ಕೆಲ್ಸಕ್ಕೆ ಅಂತ ಹೋಗ್ತೀರಾ, ನೀವೆಲ್ಲರೂ ಎಷ್ಟೊತ್ತಿಗೆ ಬರ್ತೀರಾ ಅಂತ ಬಾಗ್ಲ ಹತ್ರ ಕಾಯ್ಕೊಂಡು ನಿಂತಿರ್ಲಾ, ನನ್ಗಂತೂ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ನಾನೇನಾದ್ರೂ ಒಂದು ಮಾಡ್ತಾನೆ ಇರಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಶ್ರುತಿ, ಅಯ್ಯೋ ಅತ್ತೆ, ಸುಮ್ಮನೆ ಯಾಕೆ ಕೂತ್ಕೋತೀರಾ, ನೀವ್ಯಾಕೆ ಕಿಚನ್ನ ನಿಮ್ಮ ಕಂಟ್ರೋಲ್ಗೆ ತಗೋಬಾರ್ದು ಅಂತ ಹೇಳಿದಾಗ, ಹಂಗಂದ್ರೆ ಏನು, ನಾನು ಎಲ್ರಿಗೂ ಅಡುಗೆ ಮಾಡ್ಕೊಂಡು ಕೂತಿರ್ಲಾ ಅಂತ ಶಾಂತಿ ಹೇಳ್ತಾಳೆ. ಹಾಗಾದ್ರೆ ಮೀನಾ ಒಬ್ಳೆ ಅಡುಗೆ ಮಾಡ್ಬೇಕಂತ ರಂಗನಾಥ್ ಅವ್ರು ಕೇಳಿದಾಗ, ಅಲ್ಲ ರೀ, ಅವಳೇನು ಮನೇಲೇ ಇರ್ತಾಳ, ಹೂ ಹಿಡ್ಕೊಂಡು ಆಚೆ ತಿರ್ಗೋದಕ್ಕೆ ಹೋಗೋದಿಲ್ವಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಅಮ್ಮ, ಡ್ಯಾನ್ಸ್ ಕ್ಲಾಸಲ್ಲಿ ಸಮಸ್ಯೆ ಆಗಿದೆ, ಮತ್ತೆ ಯಾರಾದರೂ ಈ ರೀತಿ ಬಿಹೇವ್ ಮಾಡಿದ್ರೆ ಏನಮ್ಮ ಮಾಡೋದು, ಸ್ವಲ್ಪ ದಿನ ಡ್ಯಾನ್ಸ್ ಕ್ಲಾಸ್ನ ಬಿಟ್ಬಿಡಮ್ಮ ಅಂತ ರವಿ ಹೇಳಿದಾಗ, ಹೌದು ಕಣೆ ಶಾಂತಿ, ಈ ಗಂಡಂತರದಿಂದ ಸ್ವಲ್ಪದಲ್ಲೇ ತಪ್ಪಿಸ್ಕೊಂಡಿದೀವಿ, ಸೂರ್ಯ ಮೀನಾ ಹೇಗೋ ನಮ್ಮನ್ನ ಕಾಪಾಡ್ಬಿಟ್ರು ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಅಯ್ಯೋ ನಾನೇನೆ ಅಂತ ದೊಡ್ಡ ತಪ್ಪು ಮಾಡಿದ್ದೆ, ಇವ್ರು ಬಂದು ನನ್ನ ಕಾಪಾಡೋದಕ್ಕೆ, ಇವ್ರೇನು ದೊಡ್ಡದಾಗ ಅಂತದೇನು ಮಾಡ್ಲಿಲ್ಲ, ಈ ವಿಷಯನ ಹಾಗೆ ಬಿಟ್ಬಿಟ್ಟಿದ್ರೆ ಅದೇ ಸರಿ ಹೋಗ್ತಿತ್ತು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಸೂರ್ಯ, ಓಹೋ ಅಪ್ಪ, ಈ ವಿಷಯನ ಸಕ್ಕರೆ ಹೇಳ್ದಾಗೆ ಹಾಗೆ ಬಿಟ್ಬಿಡ್ಬೇಕಾಗಿತ್ತು ಅಂತ ಹೇಳಿದಾಗ, ಅಲ್ಲೇ ಐತಂತ ಶ್ರುತಿ ಬಂದು, ಏನತ್ತೆ ನೀವು, ಅವ್ರು ಬಂದು ಮಾತಾಡೋವರೆಗೂ ಭಯದಲ್ಲೇ ಓದಾಡ್ತಿದ್ರಿ, ಮಾವ ಹೇಳ್ತಿದ್ರು ನೀವು ರಾತ್ರಿ ಪೂರ್ತಿ ನಿದ್ದೆನೆ ಮಾಡಿಲ್ಲ ಅಂತ, ಈಗ ನೋಡಿದ್ರೆ ನಿಮ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗಿದ ತಕ್ಷಣ ಮಾತನ್ನೇ ಬದಲಾಯಿಸ್ಬಿಟ್ರಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ಕಸ್ತೂರಿ ಅವರು, ಲೇ ಶಾಂತಿ, ಅಣ್ಣ ಹೇಳ್ತಿರೋ ಹಾಗೆ ಡ್ಯಾನ್ಸ್ ಕ್ಲಾಸ್ ಅಂತ ಏನು ಮಾಡೋದು ಬೇಡ ಕಣೆ, ಅದು ನಮ್ಮನೇಲಂತೂ ನಡ್ಸೋದು ಬೇಡವೇ ಬೇಡ, ಆಮೇಲೆ ನನ್ನ ತಲೆಗೆ ಉರ್ಲಾಗ್ಬಿಡುತ್ತೆ, ಬೇಡ ಕಣೆ ಶಾಂತಿ, ನಾನು ಹೇಳೋದು ಕೇಳು ಅಂತ ಕೇಳ್ಕೊಂಡಾಗ, ಸರಿ ಆಯ್ತು ಬಿಡೆ, ನನಗೆ ಒಂಥರ ಚಿಂತೆ ಆದ್ರೆ ನಿಂದೆ ಒಂಥರ ಚಿಂತೆ, ಆದ್ರೆ ನನ್ಗಂತೂ ಮನೇಲಿ ಸುಮ್ಮನೆ ಇರೋದಕ್ಕಾಗೋದೇ ಇಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಸೂರ್ಯ, ಅಪ್ಪ ಯೋಚನೆ ಮಾಡೋದು ಏನಿದೆ ಇದರಲ್ಲಿ, ಮೀನಾಗೆ ಮಂಟಪದ ಅಲಂಕಾರಕ್ಕೆ ಹೂ ಕಟ್ಟೋದಕ್ಕೆ 2 ಆಳ್ ಬೇಕು ಅಂತಿದ್ಲು, ಅದಕ್ಕೇನಾದ್ರೂ ಬರ್ತಾರ ಕೇಳಪ್ಪ ಅಂತ ಹೇಳಿದಾಗ, ರೀ ಸುಮ್ಮನೆ ಇರ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ, ಏನೋ ಕೊಬ್ಬ ನಿನ್ಗೆ, ನಾನು ಹೋಗಿ ಹುಳುಗ್ ಹೂ ಕಟ್ಕೊಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾನೋ ನೀನು, ಏನ್ ಮಾತಾಡ್ತಿದ್ದಾನೋ ಅಂತ ಶಾಂತಿ ಕೋಪ ಮಾಡ್ಕೊಂಡು ಕೇಳ್ತಾಳೆ. ಆಗ ರಂಗನಾಥ್ ಅವರು, ಹೇ ಶಾಂತಿ, ಏನಕ್ಕೆ ಎಷ್ಟೊಂದು ಕೋಪ ಮಾಡ್ಕೋತಿದ್ಯಾ
ಹೋಗಿದ್ಯಾ ಅಂತ ಕೇಳಿದಾಗ ಮತ್ತಿನ್ನೇನ್ರಿ ಇವ್ನನ್ನ ಹೂ ಕಟ್ಟೋದಕ್ಕೆ ಹೋಗು ಅಂತ ಹೇಳ್ತಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ. ಅದ್ರಲ್ಲಿ ತಪ್ಪೇನೇ ಇದೆ ಶಾಂತಿ, ಒಳ್ಳೆ ರೀತಿಲಿ ಮಾಡೋ ಕೆಲಸಗಳೆಲ್ಲ ಒಳ್ಳೇದೇ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಹಾ ಬಿಟ್ರೆ ನೀವು ಅವಳ ಜೊತೆ ಹೋಗಿ ಹೂ ಕಟ್ಟು ಅಂತ ಹೇಳ್ಬಿಡ್ತೀರಾ ಅಲ್ವಾ, ನಾನು ಯಾಕ್ರಿ ಅಂತ ಕೆಲಸನೆಲ್ಲ ಮಾಡೋದಕ್ಕೆ ಹೋಗ್ಲಿ, ನನ್ನ ಮಗ ಎಷ್ಟೊಂದು ದೊಡ್ಡ ಅಂಗಡಿ ಇಟ್ಟಿದ್ದಾನೆ ಅದು ನನ್ನ ಹೆಸರಲ್ಲಿ, ಬೇಕು ಅಂದ್ರೆ ಅಲ್ಲಿ ಗಲ್ಲಾಪೆಟ್ಕೆ ಹತ್ರ ಹೋಗಿ ಕೂತ್ಕೊಂಡ್ರು ಪರವಾಗಿಲ್ಲ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಮನೋಜ್ನ ತಿವಿತಿರ್ತಾಳೆ. ಆಗ ಮನೋಜ ಅಮ್ಮ ನೀನ್ ಯಾಕಮ್ಮ ಕೆಲಸ ಎಲ್ಲ ಮಾಡಬೇಕು, ಮನೇಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ರೆಸ್ಟ್ ಮಾಡಮ್ಮ ಅಂತ ಹೇಳಿದಾಗ ನನ್ಗೆ ಇಷ್ಟ ಆಗಿರೋ ಕೆಲಸನೇ ಕಣ ಮಾಡೋದು, ನಾನಂತೂ ಇವಳಂಗೆ ಹೂ ಕಟ್ಟೋದಕ್ಕಂತೂ ಹೋಗಲ್ಲ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಹೌದು ಸಕ್ರೆ, ಹೂ ಕಟ್ಟಿದ್ರೆ ತಮ್ಮ ಗೌರವ ಕಡಿಮೆ ಆಗ್ಬಿಡುತ್ತೆ, ಆದ್ರೆ ಪಾತ್ರೆ ಅಂಗಡಿಯಲ್ಲಿ ಕೂತ್ಕೊಂಡ್ರೆ ನಿಮ್ ಗೌರವ ಹೆಚ್ಚಾಗ್ಬಿಡುತ್ತಾ, ಒಂದಿನ ಹೂ ಕಟ್ಟು ನೋಡು ಸಕ್ರೆ, ಅದ್ರ ಕಷ್ಟ ಏನು ಅಂತ ನಿನ್ಗೆ ಗೊತ್ತಾಗತ್ತೆ ಅಂತ ಸೂರ್ಯ ಹೇಳ್ತಿರುವಾಗ ನೋಡ್ರಿ ಮತ್ತೆ ಮತ್ತೆ ನನ್ನ ಹೂ ಕಟ್ಟೋದಕ್ಕೆ ಹೋಗು ಅಂತ ಹೇಳ್ತಿದ್ದಾನೆ ಅಂತ ಶಾಂತಿ ಹೇಳಿ ನೀನೇ ಕಣೆ ಹೇಳ್ಕೊಂಡು ಕರ್ಕೊಂಡು ಬಂದಿರೋದು ಇವನ್ನ ಅಂತ ಶಾಂತಿ ಮೀನಾಗ್ ಬೈತಿರ್ತಾಳೆ. ಅತ್ತೆ ನಾನೇನು ಅವ್ರಿಗೆ ಈ ರೀತಿ ಹೇಳಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದಿಲ್ಲ ಅತ್ತೆ, ಅವ್ರು ಸುಮ್ಮನೆ ಆ ರೀತಿ ಹೇಳ್ತಿದ್ದಾರೆ ಅಷ್ಟೇನೆ, ಹಾಗಂತ ನಾವು ಮಾಡೋ ಕೆಲಸದ ಬಗ್ಗೆ ಕೂಡ ಕೆಟ್ಟದಾಗ ಮಾತಾಡ್ಬೇಡಿ ಅತ್ತೆ, ನಾವು ಮಾಡ್ತಿರೋದು ತುಂಬಾನೇ ಗೌರವವಾದ ಕೆಲಸ, ಹೊಸ ಮನೆಗಳಿಗೆ ಹೊಸ ಕೆಲಸಗಳಿಗೆ ಮದ್ವೆಗಳಿಗೆ ಅಷ್ಟೇ ಯಾಕೆ ದೇವಸ್ಥಾನದಲ್ಲಿರೋ ದೇವ್ರು ಕೂಡ ನಾವು ಕಟ್ಟೋ ಹೂಮಾಲೆನೆ ಹಾಕೋದು ಅತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ಸರಿಯಾಗಿ ಹೇಳಿದ್ಯಮ್ಮ ಮೀನಾ, ಎಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ತಲೆ ಬೆಗ್ಸಿ ನೀವು ಕಟ್ಟಿರೋ ಹಾರನೆ ಹಾಕಿಸ್ಕೊಳ್ಳೋದು, ಇದಕ್ಕಿಂತ ಮರ್ಯಾದೆಯಾಗಿ ಮಾಡೋ ಕೆಲಸ ಬೇರೆ ಯಾವ್ದಿದ್ಯಮ್ಮ ಅಂತ ಹೇಳಿದಾಗ ಹೇ ಶಾಂತಿ ಏನೋ ಒಂದ್ ಮಾಡಿದ್ರೆ ಆಯ್ತು ಬಿಡೆ, ಆದ್ರೆ ಡ್ಯಾನ್ಸ್ ಕ್ಲಾಸ್ ಮಾತ್ರ ಶುರು ಮಾಡೋದು ಬೇಡ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಆಗ ರೋಹಿಣಿ ಬಂದು ಅತ್ತೆ ತುಂಬಾ ಕಷ್ಟಪಟ್ಟು ಡ್ಯಾನ್ಸ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ರು, ಈ ರೀತಿಯೆಲ್ಲ ಆಗ್ಬಿಡ್ತಲ್ಲ ಅಂತ ಹೇಳ್ತಿರುವಾಗ ಮಾವ ಅತ್ತೆಗೆ ದೃಷ್ಟಿ ಆಗ್ಬಿಟ್ಟಿದೆ ಅಂತ ಅನಿಸ್ತಿದೆ, ದೊಡ್ಡ ಆಪತ್ತಿಂದ ಪಾರಾಗ್ ಬಂದಿದ್ದಾರೆ, ಅವ್ರಿಗೆ ದೃಷ್ಟಿ ತೆಗಿಬೇಕು ಅಂತ ಮೀನಾ ಹೇಳಿ ದೃಷ್ಟಿ ತೆಗಿಯೋದಕ್ಕೆ ಅಂತ ನಿಂಬೆಹಣ್ಣು ಕರ್ಪೂರನ ಎಲ್ಲನೂ ತಗೊಂಡ್ ಬರ್ತಾಳೆ. ನಂತರ ಮಾವ ಅವ್ರ ಮೇಲೆ ಯಾರು ತುಂಬಾ ಇಷ್ಟಪಟ್ಟಿದಾರೋ ಅವ್ರ ದೃಷ್ಟಿ ತೆಗೆದ್ರೆ ಬೇಗ ಹೋಗುತ್ತಂತೆ ಅಂತ ಮೀನಾ ಹೇಳಿ ರಂಗನಾಥ್ ಅವ್ರ ಕೈಗೆ ನಿಂಬೆಹಣ್ಣನ್ನು ಕೊಟ್ಟು ಕರ್ಪೂರನ ಹಚ್ತಾಳೆ. ಆಗ ರಂಗನಾಥ್ ಅವರು ಮನೋಜನ್ನ ಸೈಡ್ ಕಳಿಸಿ ಸೂರ್ಯ ನೀನು ಪಕ್ಕದಲ್ಲಿ ನಿಂತ್ಕೊ ಅಂತ ಹೇಳಿ ಸೂರ್ಯ ಮೀನನ ಅಕ್ಕಪಕ್ಕ ನಿಲ್ಲಿಸಿ ಎಲ್ಲಾ ಸಮಸ್ಯೆನೂ ಸರಿ ಮಾಡಿದ್ದು ನೀವೇ ಅಲ್ವಾ ಅಂತ ಹೇಳಿ ಮೀನಾ ಸೂರ್ಯ ಶಾಂತಿ 3 ಜನಕ್ಕೂ ಸೇರಿ ದೃಷ್ಟಿ ತೆಗಿತಿರ್ತಾರೆ. ಅಲ್ಲಿ ಮೀನಾ ಸೂರ್ಯ ಪ್ರೀತಿ ನೋಡಿ ಶಾಂತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಈ ಕಡೆ ಮನೋಜ ಮನೆಗೆ ಬಂದು ರೋಹಿಣಿ ನೋಡಿ ಇಲ್ಲಿ ಅಂತ ಹೇಳಿದಾಗ ಮನೋಜ್ ಏನಿದು ದಿಢೀರ್ ಅಂತ ಪಿಜ್ಜಾ ತಗೊಂಡ್ಬಂದ್ಬಿಟ್ಟಿದಿರಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಒಬ್ರು ಕ್ಲೈಂಟ್ಸ್ ನ ನೋಡೋದಕ್ಕೆ ಹೋಗಿದ್ದೆ, ಅಲ್ಲೇ ಪಿಜ್ಜಾ ಅಂಗಡಿ ಇತ್ತು, ಅದಕ್ಕೆ ತಗೊಂಡ್ ಬರ್ಬೇಕು ಅಂತ ಅನಿಸ್ತು ತಂದೆ ಅಂತ ಮನೋಜ ಹೇಳಿದಾಗ ಏನು ದುಡ್ಡು ಕೊಟ್ಟು ತಗೊಂಡ್ ಬಂದ್ರ ಅಥವಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ಅಂಗಡಿಯವ್ನು ಏನ್ ಪಿಜ್ಜಾನ ಫ್ರೀಯಾಗಿ ಕೊಟ್ಬಿಡ್ತಾನ ಅಂತ ಮನೋಜ ಹೇಳಿದಾಗ ಒಂದೊಂದ್ಸಾರಿ ದುಡ್ಡು ಕೊಡದೆ ಹಾಗೆ ತರ್ತಿರಲ್ಲ ಅದಕ್ಕೆ ಕೇಳಿದೆ ಅಂತ ರೋಹಿಣಿ ಹೇಳ್ತಾಳೆ. ನಿಜವಾಗ್ಲೂ ದುಡ್ಡು ಕೊಟ್ಟೆ ತಂದಿರೋದು, ಏನೋ ನಿನ್ಗೋಸ್ಕರ ಪಿಜ್ಜಾ ತಗೊಂಡ್ ಬಂದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ರೋಹಿಣಿ ಅಂತ ಮನೋಜ ಹೇಳಿದಾಗ ಸರಿ ಓಕೆ ಮನೋಜ್ ಥ್ಯಾಂಕ್ ಯು ಅಂತ ಹೇಳಿ ರೋಹಿಣಿ ಪಿಜ್ಜಾ ತಗೊಂಡು ಒಳಗಡೆ ಹೋಗ್ತಾಳೆ. ನಂತರ ಪಿಜ್ಜಾ ಬಾಕ್ಸ್ ನ ರೋಹಿಣಿ ಓಪನ್ ಮಾಡ್ತಿರುವಾಗ ಅಲ್ಲಿ ಕ್ರಿಶ್ ಆಟ ಆಡ್ತಿರೋದನ್ನ ನೋಡ್ತಾಳೆ. ಆಗ ಮನೋಜ್ ಪಿಜ್ಜಾನ ಕ್ರಿಶ್ಗೂ ಕೊಡೋನ್ವಾ ಅಂತ ಕೇಳಿದಾಗ ಅವ್ನ್ಗೆ ಯಾಕೆ ಕೊಡ್ಬೇಕು, ಪಿಜ್ಜಾ ತಂದಿರೋದು ನಮ್ಮಿಬ್ಬರಿಗೆ ಮಾತ್ರ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಮನೋಜ್ ಅವನಿನ್ನು ಚಿಕ್ಕ ಹುಡುಗ ಮನೋಜ್ ಒಂದೇ ಒಂದು ಪೀಸ್ ಕೊಟ್ಬಿಡೋಣ ಅಂತ ಹೇಳಿದಾಗ ಏನ್ ನೀನು ಆ ಹುಡುಗ ಅಂದ್ರೆ ನಿನ್ಗೆ ತುಂಬಾ ಇಷ್ಟನಾ ಅಂತ ಮನೋಜ ಕೇಳ್ತಾನೆ. ಯಾಕೆ ಮನೋಜ್ ಅಂತ ರೋಹಿಣಿ ಕೇಳಿದಾಗ ಅಲ್ಲ ಆ ಹುಡುಗ ಇಲ್ಲೇ ಇರ್ಲಿ ಅಂತ ಅಮ್ಮನ ಹತ್ರ ಹೇಳು ಅಂತ ಸಪೋರ್ಟ್ ಮಾಡಿದ್ದು ನೀನೇ ಅಲ್ವಾ, ಈಗ ನೋಡಿದ್ರೆ ಪಿಜ್ಜಾ ಬೇರೆ ಕೊಡ್ತೀನಿ ಅಂತ ಹೇಳ್ತಿದ್ಯಾ, ಏನಿದು ರೋಹಿಣಿ ಅಂತ ಮನೋಜ ಕೇಳ್ತಾನೆ. ಆಗ ರೋಹಿಣಿ ಮನೋಜ್ ಚಿಕ್ಕ ಮಕ್ಕಳು ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಒಂದೇ ಒಂದು ಪೀಸ್ ಕೊಟ್ಬಿಡ್ತೀನಿ ಮನೋಜ್ ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತು ಕೊಟ್ಬಿಡು ಹೋಗು ಅಂತ ಮನೋಜ ಹೇಳ್ತಾನೆ. ಥ್ಯಾಂಕ್ಸ್ ಮನೋಜ್ ಅಂತ ಹೇಳಿ ರೋಹಿಣಿ ಕ್ರಿಶ್ ಹತ್ರ ಬಂದು ಕ್ರಿಶ್ ಪಿಜ್ಜಾ ತಿಂತೀಯಾ ಅಂತ ಕೇಳಿದಾಗ ಹೇ ಪಿಜ್ಜಾ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಕ್ರಿಶ್ ರೋಹಿಣಿ ಜೊತೆಗೆ ರೂಮ್ಗೆ ಹೋಗ್ತಾನೆ. ನಂತರ ನೋಡಿದ್ಯಾ ಪಿಜ್ಜಾ ತಗೋ ತಿನ್ನು ಅಂತ ಹೇಳಿ ರೋಹಿಣಿ ಹೇಳಿದಾಗ ಮೊದಲು ನೀವು ಪಿಜ್ಜಾ ತಿನ್ನಿ ಅಂತ ಹೇಳಿ ಕ್ರಿಶ್ ರೋಹಿಣಿಗೆ ಪಿಜ್ಜಾ ತಿನ್ಸೋದಕ್ಕೆ ಅಂತ ಹೋಗ್ತಾನೆ. ಆಗ ರೋಹಿಣಿ ಅವನ್ನ ಮುದ್ದಾಡ್ತಾ ಪಿಜ್ಜಾ ತಿನ್ನಿಸ್ತಿರ್ತಾಳೆ. ಈ ಕಡೆ ಮೀನಾ ಕ್ರಿಶ್ಗೆ ಅಂತ ಊಟ ತಗೊಂಡ್ ಬರ್ತಿರ್ತಾಳೆ. ಕ್ರಿಶ್ ಎಲ್ಗೆ ಹೋಗ್ಬಿಟ್ಟ ಅಂತ ಹುಡುಕ್ತಾ ಬರ್ತಿರುವಾಗ ಸೂರ್ಯ ಬರ್ತಾನೆ. ಏನ್ರಿ ಕ್ರಿಶ್ ಅಲ್ಲೆಲ್ಲಾದ್ರೂ ಇದಾನ ಅಂತ ಮೀನಾ ಕೇಳಿದಾಗ ಅವನಲ್ಲೆಲ್ಲೂ ಇಲ್ವಲ್ಲ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಸರಿ ಬಿಡಿ ಇಲ್ಲೇ ಎಲ್ಲೋ ಇರ್ಬೇಕು ಅಂತ ಹೇಳಿ ಕ್ರಿಶ್ ಎಲ್ಲಿದ್ಯಾ ಅಂತ ಮೀನಾ ಹೋಗ್ತಿರುವಾಗ ನಾನು ಇಲ್ಲೇ ಇದ್ದೀನಿ ಆಂಟಿ ಅಂತ ಕ್ರಿಶ್ ಅಂದ್ಬಿಡ್ತಾನೆ. ಆಗ ರೋಹಿಣಿ ಕ್ರಿಶ್ ಏನ್ ಮಾಡ್ಬಿಟ್ಟೆ ಅಂತ ಹೇಳಿದಾಗ ಸಾರಿ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ಆಗ ಕ್ರಿಶ್ ಮಾತಾಡಿ ಸೌಂಡ್ ಕೇಳಿ ಮೀನಾ ಡೋರ್ ತೆಗೆದು ನೋಡಿ ಕ್ರಿಶ್ ಬಾ ಊಟ ಮಾಡು ಅಂತ ಕರೆದಾಗ ಮೀನಾ ಆಂಟಿ ನಾನು ಇಲ್ಲೇ ತಿಂತಿದ್ದೀನಿ ನೋಡಿ ಪಿಜ್ಜಾ ಅಂತ ಕ್ರಿಶ್ ತೋರಿಸ್ತಾನೆ. ಆಗ ರೋಹಿಣಿ ಮೀನಾ ಅವರೇ ಮನೋಜ್ ಅವರು ಪಿಜ್ಜಾ ತಗೊಂಡ್ ಬಂದಿದ್ರು ಅದನ್ನೇ ಕ್ರಿಶ್ಗೆ ಕೊಡ್ತಿದ್ದೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಮೀನಾ ಯೋಚನೆ ಮಾಡ್ತಾ ಸೂರ್ಯನ ಹತ್ರ ಬಂದು ರೀ ತಗೊಳ್ಳಿ ಈ ಊಟನ ನೀವೇ ಮಾಡಿ ಅಂತ ಕೊಡ್ತಾಳೆ. ಯಾಕೆ ಮೀನಾ ಕ್ರಿಶ್ಗೆ ಊಟ ಮಾಡಿಸ್ತೀನಿ ಅಂತ ಹೋಗಿದ್ದೆ ತಾನೆ ಏನಾಯ್ತು ಅಂತ ಸೂರ್ಯ ಕೇಳಿದಾಗ ಅವನು ರೋಹಿಣಿ ಅವ್ರ ಮೇಲೆ ಪಿಜ್ಜಾ ತಿಂತಿದ್ದಾನೆ, ನಿಮ್ಮ ಅಣ್ಣ ಪಿಜ್ಜಾ ತಂದಿದ್ರಂತೆ ಅದನ್ನ ಕ್ರಿಶ್ಗೆ ತಿನ್ನಿಸ್ತಿದ್ದಾರೆ ರೋಹಿಣಿ ಅವರು ಅಂತ ಮೀನಾ ಹೇಳ್ತಾಳೆ. ಏನು ಪೌಡ್ರ್ ಅಮ್ಮ ಕ್ರಿಶ್ಗೆ ಪಿಜ್ಜಾ ತಿನ್ನಿಸ್ತಿದಾರಾ, ಏನೋ ಮಿಸ್ ಹೊಡಿತಿದ್ಯಲ್ಲ, ಈ ಪೌಡ್ರ್ ಯಾಕೆ ಕ್ರಿಶ್ಗೆ ಇದನ್ನೆಲ್ಲ ತಿನ್ನಿಸ್ಬೇಕು ಅಂತ ಸೂರ್ಯ ಯೋಚನೆ ಮಾಡ್ತಿರುವಾಗ ನನಗೂ ಅದೇನು ಅಂತ ಗೊತ್ತಾಗ್ತಿಲ್ಲ ರೀ, ರೋಹಿಣಿ ಅವರು ಕ್ರಿಶ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ, ಅವನು ಅಷ್ಟೇ ಆಂಟಿ ಆಂಟಿ ಅಂತ ರೋಹಿಣಿ ಜೊತೆನೆ ಓಡಾಡ್ತಿರ್ತಾನೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಸೂರ್ಯ ಕ್ರಿಶ್ ಇನ್ನು ಚಿಕ್ಕ ಹುಡುಗ ಕಣೆ ಮೀನಾ, ಯಾರಾದ್ರೂ ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ಅವನವ್ರ ಜೊತೆ ಮಾತಾಡ್ತಾನೆ ಇರ್ತಾನೆ, ಆದ್ರೆ ಪೌಡ್ರ್ ಅಷ್ಟೊಂದು ಪ್ರೀತಿ ತೋರಿಸ್ತಿದೆ ಅಂತಂದ್ರೆ ನನ್ಗೇನೋ ಅರ್ಥ ಆಗ್ತಿದೆ ಕಣೆ ಮೀನಾ ಅಂತ ಸೂರ್ಯ ಹೇಳಿದಾಗ ಏನದು ಅಂತ ಮೀನಾ ಕೇಳ್ತಾಳೆ. ನಿನ್ಗೇನೋ ಅರ್ಥ ಆಗ್ತಿಲ್ವೇನೆ ಅಂತ ಸೂರ್ಯ ಕೇಳಿ ನೋಡು ಮೀನಾ ಪೌಡ್ರಮ್ಮ ಸಮಯಕ್ಕೆ ತಕ್ಕಂಗೆ ಯೋಚನೆ ಮಾಡ್ತಾಳೆ. ಮದನ್ ಮತ್ತೆ ರತಿ ವಿಷಯದಲ್ಲಿ ಅವ್ರ ಮನೆಯವ್ರನ್ನ ಕಾಂಪ್ರಮೈಸ್ ಮಾಡಿ ಸಕ್ಕರೆ ಕೈಲಿ ಮೆಚ್ಚುಗೆ ತಗೋಬೇಕು ಅಂತ ಅನ್ಕೊಂಡಿದ್ರು, ಅದಾಗ್ಲಿಲ್ಲ, ನಾವು ಹೋಗಿದ್ವಿ ಅನ್ನೋ ವಿಷಯ ಕೂಡ ಅವ್ರು ಯಾರಿಗೂ ಹೇಳಿಲ್ಲ, ಹಾಗೆ ನಾವು ಹೇಳಿಲ್ಲ ಅಂತ ಸೂರ್ಯ ಹೇಳಿದಾಗ ಯಾಕೆ ಹೇಳ್ಬೇಕ್ರಿ, ಹೇಳಿದ್ರೆ ಮತ್ತೆ ಅವ್ರನ್ನೇ ಅತ್ತೆ ಬೈತಾರೆ ಅಂತ ಮೀನಾ ಹೇಳ್ತಾಳೆ. ಅದನ್ನೇ ಮೀನಾ ನಾನು ಹೇಳ್ತಿರೋದು, ನಾವೇನು
ನಾವೇನಾದ್ರೂ ಈ ವಿಷಯನ ಮನೇಲಿ ಹೇಳ್ಬಿಡ್ತೀವಿ ಅಂತ ಈ ರೀತಿ ಎಲ್ಲ ನಡ್ಕೋತಿರ್ಬೋದು ಅಂತ ಸೂರ್ಯ ಹೇಳಿದಾಗ, ಅದಕ್ಕೆ ಅಂತ ಕ್ರಿಶ್ಗೆ ಯಾಕ್ರಿ ಪಿಜ್ಜಾ ತಿನ್ನಿಸ್ಬೇಕು ಅಂತ ಮೀನಾ ಕೇಳ್ತಾಳೆ. ನೋಡು ಮೀನಾ, ಕ್ರಿಶ್ ಯಾರು ಹೇಳು, ನಾವು ಕರ್ಕೊಂಡು ಬಂದಿರೋ ಹುಡುಗ, ಅವನ ಜೊತೆ ಚೆನ್ನಾಗಿರೋ ಹಾಗೆ ಆಕ್ಟಿಂಗ್ ಮಾಡಿ ನಮ್ಮನ್ನ ಯಾಮರ್ಸ್ತಿದ್ದಾಳೆ ಈ ಪೌಡ್ರು. ಇಲ್ಲ ಅಂದ್ರೆ ಕ್ರಿಶ್ ಮೇಲೆ ಅದು ಹೇಗೆ ಇಷ್ಟೊಂದು ಬೇಗ ಪ್ರೀತಿ ಹುಟ್ಕೊಂಡ್ಬಿಡುತ್ತೆ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಸುತ್ತಿ ಬಳಸಿ ನೋಡಿದ್ರೆ ನೀವು ಹೇಳಿದ್ದೆ ಕರೆಕ್ಟು ಅಂತ ಅನಿಸ್ತಿದೆ ಅಂತ ಮೀನಾ ಹೇಳಿದಾಗ, ಕರೆಕ್ಟು ಅನ್ಸೋದಲ್ಲ ಮೀನಾ, ಅದೇ ಕರೆಕ್ಟು ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅವರು ಕ್ರಿಶ್ಗೆ ನಾವು ಅನ್ಕೊಂಡಿರೋ ತರ ಪ್ರೀತಿ ತೋರಿಸ್ತಿಲ್ಲ, ಅವ್ರು ನಮ್ಗೆ ಗೊತ್ತಿಲ್ದಿರೋ ಹಾಗೆ ಪ್ರೀತಿ ತೋರಿಸ್ತಿದ್ದಾರೆ. ಅದನ್ನೇ ನಾನು ಯೋಚನೆ ಮಾಡ್ತಿರೋದು ಅಂತ ಮೀನಾ ಹೇಳ್ತಿರೋವಾಗ, ಲೇ ಮೀನಾ, ನೀನು ತುಂಬಾ ಯೋಚನೆ ಮಾಡ್ತಿದ್ಯಾ ಕಣೆ. ಮೊದಲೇ ಆ ಪೌಡ್ರು ಮಲೇಷಿಯಾ ಅಪ್ಪ, ಮಲೇಷಿಯಾ ಮಾವ, ಮಲೇಷಿಯಾದಲ್ಲಿ ದೊಡ್ಡ ಶ್ರೀಮಂತರು ಅಂತ ಇದನ್ನೆಲ್ಲ ಕತೆ ಕಟ್ಟಿ ಹೇಳಿರ್ಲಿಲ್ವಾ? ಅದೇ ರೀತಿ ಯಾವುದೋ ಒಂದು ದೊಡ್ಡ ವಿಷಯನ ಈ ಪೌಡ್ರು ನಮ್ಮೆಲ್ಲರಿಂದ ಮುಚ್ಚಿಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಅದಕ್ಕೆ ಏನೇನೋ ಮಾಡ್ತಿರೋದು. ಮೊದಲು ಅದೇನು ಅಂತ ಕಂಡುಹಿಡಿಬೇಕು ಅಂತ ಸೂರ್ಯ ಹೇಳಿದಾಗ, ಇದನ್ನೆಲ್ಲ ರೋಹಿಣಿ ರೂಮ್ ಬಾಗ್ಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ನಂತರ ಸರಿ ಮೀನಾ, ಈ ದುಡ್ಡನ್ನೆಲ್ಲ ಹುಂಡಿಗೆ ಹಾಕ್ಬಿಡು, ನಾನು ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಎದ್ದೋಗ್ತಾನೆ. ಆಗ ಮೀನಾ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಕಸ್ತೂರಿ ಮನೇಲಿ ಕಾಲಿಂಗ್ ಬೆಲ್ ಆಗುತ್ತೆ. ಕಸ್ತೂರಿ ಹೋಗಿ ಬಾಗಿಲು ತೆಗೆದು ನೋಡಿದಾಗ ಒಂದಷ್ಟು ಜನ ಒಳಗಡೆ ನುಗ್ತಿರ್ತಾರೆ. ಅಲ್ಲಿ ಮದನ್ ಕೂಡ ಇರ್ತಾನೆ. ಮದನ್, ಯಾರಪ್ಪ ಇವರಲ್ಲ, ಯಾರು ಇವರು, ಹೇಳ್ದೆ ಕೇಳ್ದೆ ಒಳಗಡೆ ನುಗ್ತಿದಾರಲ್ಲ, ಮದನ್ ಏನಪ್ಪ ಇದಲ್ಲ ಅಂತ ಕಸ್ತೂರಿ ಅವ್ರು ಕೇಳ್ತಿರೋವಾಗ, ಬನ್ನಿ ಆಂಟಿ ಒಳಗಡೆ ಹೋಗಿ ಮಾತಾಡೋಣ ಅಂತ ಮದನ್ ಹೇಳ್ತಾನೆ. ಆಗ ಕಸ್ತೂರಿ ಒಳಗಡೆ ಬಂದು, ಮದನ್ ಯಾರು ಇವರೆಲ್ಲ, ಏನಕ್ಕೆ ಬಂದಿದ್ದಾರೆ ಇಲ್ಲಿಗೆ ಅಂತ ಕೇಳಿದಾಗ ಮದನ್ ಎಲ್ರನ್ನೂ ಪರಿಚಯ ಮಾಡಿಸ್ತಾ, ಇವರು ನಮ್ಮಪ್ಪ ನಮ್ಮಮ್ಮ ಆಂಟಿ, ಇವರು ರತಿ ಅಪ್ಪ ಅಮ್ಮ, ಇವರೆಲ್ಲ ನಮ್ಮ ಸಂಬಂಧಿಕರು ಅಂತ ಮದನ್ ಹೇಳ್ತಾನೆ. ಸರಿ, ಇವ್ರು ಏನಕ್ಕಪ್ಪ ಇಲ್ಲಿಗೆ ಬಂದಿದ್ದಾರೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅದನ್ನ ನಾವು ಹೇಳ್ತೀವಮ್ಮ ಅಂತ ಮದನ್ ಸಂಬಂಧಿಕರು ಹೇಳ್ತಾ, ಬೀಗ್ರೆ ಕೂತ್ಕೊಳ್ಳಿ, ಎಲ್ರು ಕೂತ್ಕೊಳ್ಳಿ ಅಂತ ಹೇಳಿ ಎಲ್ರು ಕಸ್ತೂರಿ ಮನೇಲೆ ಕೂತ್ಕೊಬಿಡ್ತಾರೆ. ನಂತರ ನಮ್ಮ ಮಗನ್ಗೂ ರತಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಮ್ಮ ಅಂತ ಮದನ್ ತಂದೆ ಹೇಳಿದಾಗ, ತುಂಬಾ ಒಳ್ಳೆ ವಿಷಯ ಹೇಳ್ತಿದ್ದೀರಾ, ಏನೋ ಚಿಕ್ಕ ಹುಡುಗರು ಅವಸರ ಪಟ್ಟು ತಪ್ಪು ಮಾಡ್ಬಿಟ್ಟಿದ್ದಾರೆ, ಅಂತೂ ನೀವು ಮಾತಾಡಿ ಮದುವೆ ಮಾಡ್ತಿದ್ದೀರಲ್ಲ, ಒಳ್ಳೇದೇ ಆಯ್ತು. ಓ, ಅದಕ್ಕೆ ನೀವು ನಮಗೆ ಧನ್ಯವಾದ ಹೇಳೋದಕ್ಕೆ ಅಂತ ಬಂದಿದ್ದೀರಾ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ನಿಮ್ಗೆ ಯಾಕಮ್ಮ ನಾವು ಧನ್ಯವಾದ ಹೇಳಬೇಕು ಅಂತ ರತಿ ತಂದೆ ಕೇಳ್ತಾರೆ. ಆಗ ಕಸ್ತೂರಿ ಅವರು, ಅಲ್ಲ, ಎರಡು ಮನೆಯವ್ರು ಸೇರ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ನಾವು ತಾನೆ ಅಂತ ಹೇಳಿದಾಗ, ಈಗ ಹೇಳಿದ್ರಲ್ಲ ಇವರಿಬ್ರು ಸೇರೋದಕ್ಕೆ ಕಾರಣ ನಾವು ಅಂತ, ಅದಕ್ಕೆ ಬಂದಿದ್ದೀವಿ ಅಂತ ಮದನ್ ತಂದೆ ಹೇಳ್ತಾರೆ. ನನ್ಗೇನು ಅರ್ಥ ಆಗ್ತಿರ್ವಲ್ಲ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಎರಡು ಕುಟುಂಬನೂ ಸೇರಿದ್ದೀವಿ, ಮದುವೆ ಮಾಡಬೇಕು ಅಂತಾನು ಅನ್ಕೊಂಡಿದ್ದೀವಿ, ಅದಕ್ಕೆ ನಮ್ಗೆ ಸಂತೋಷ ಏನೋ ಆಗ್ತಿದೆ. ಅಷ್ಟು ಸಂತೋಷ ಇದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಒಂದೇ ಒಂದು ಚಿಂತೆ ಇದೆ ಅಂತ ರತಿ ತಂದೆ ಹೇಳ್ತಿರುವಾಗ, ಹೌದು, ಮಕ್ಕಳು ಮದುವೆ ಮಾಡಬೇಕು ಅಂತಂದ್ರೆ ಕಷ್ಟ ಇರುತ್ತಲ್ವಾ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಆಗ ರತಿ ತಂದೆ, ನಮ್ಮ ಮಗಳು ತುಂಬಾ ಗುಣವಂತೆ ಆಗಿದ್ಲಮ್ಮ ಅಂತ ಹೇಳ್ತಿರುವಾಗ, ಯಾರು, ರತಿನಾ? ಹೌದು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ನಮ್ಮ ಹುಡುಗಿ ತುಂಬಾ ಒಳ್ಳೆಯವಳಮ್ಮ, ಮನೇಲೂ ತುಂಬಾ ಒಳ್ಳೆಯವಳಾಗೆ ನಡ್ಕೋತಿದ್ಲು, ಸ್ಕೂಲು ಕಾಲೇಜಲ್ಲಿ ಕೂಡ ಒಳ್ಳೆ ರೀತಿಯಲ್ಲ ನಡ್ಕೊಂಡಿದ್ದಾಳೆ, ಅವಳು ಯಾವ ತಪ್ಪನ್ನು ಮಾಡಲಿಲ್ಲ. ಆದ್ರೆ ನಾವು ಮಾಡಿದ ದೊಡ್ಡ ತಪ್ಪೇನು ಅಂತಂದ್ರೆ ಅವಳನ್ನ ಈ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದು. ಡ್ಯಾನ್ಸ್ ಕಲಿತಾ ಇಂಥ ತಪ್ಪುಗಳನ್ನೆಲ್ಲ ಮಾಡ್ಬಿಟ್ಟಿದ್ದಾಳೆ. ನಿಮ್ಮನ್ನ ಮತ್ತೆ ಆ ಡ್ಯಾನ್ಸ್ ಟೀಚರ್ನ ನಾವು ನಂಬಿದಕ್ಕೆ ಇದೆಲ್ಲ ಆಗಿದ್ದು. ಆ ಯಮ್ಮ ಡ್ಯಾನ್ಸ್ ಕಲ್ಸೋದನ್ನ ಬಿಟ್ಟು ಏನೇನೋ ಕಲ್ಸ್ಕೊಟ್ಟಿದ್ದಾರೆ, ಅವರಿಂದಾನೇ ಇವ್ರು ಹಾಳಾಗಿದ್ದು ಅಂತ ರತಿ ತಂದೆ ಹೇಳಿದಾಗ, ಅಯ್ಯಯ್ಯೋ, ನಾವೇನು ಕಲ್ಸ್ಕೊಡಕ್ಕಾಗತ್ತೆ ಅಂತದ್ದು, ಆ ಹುಡುಗ ರತಿ ಹಿಂದೆನೆ ಸುತ್ತಾ ಇದ್ದ, ಈ ಕೆಲಸ ಎಲ್ಲ ಇವಂದೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಆಗ ಮದನ್ ಅಮ್ಮ ಬಂದು, ನನ್ನ ಮಗನ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ಬಿಡಮ್ಮ, ಅವ್ನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿದಾಗ, ಯಾರು, ಇವನ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ನಂತರ ವಯಸ್ಸಿನ ಹುಡುಗ ಹುಡುಗಿ ಪಕ್ಕದಲ್ಲಿದ್ರೆ ಇನ್ನೇನಾಗುತ್ತೆ, ನೀವು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕಾಗಿತ್ತು ಅಂತ ಮದನ್ ತಾಯಿ ಹೇಳಿದಾಗ, ಏನಮ್ಮ, ನಮ್ಗೇನು ಅದೇ ಕೆಲಸ ಅಂತ ಅನ್ಕೊಬಿಟ್ಟಿದ್ದೀರಾ, ನಿಮ್ಮ ಮಗ ಈ ರೀತಿ ಎಲ್ಲ ಮಾಡ್ತಾನೆ ಅಂತ ನಮ್ಗೇನು ಗೊತ್ತಿತ್ತು, ನಿಮ್ಮ ಮಗ ಒಳ್ಳೆ ಹುಡುಗನ ತರಾನೇ ಇರ್ತಾನೆ ಅಂತ ನಾವು ಅನ್ಕೊಂಡಿದ್ವಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಆಗ ನೋಡಿ, ಸ್ಕೂಲ್ಗೆ ನಾವು ಟೀಚರ್ಗಳನ್ನ ನಂಬಿ ಕಳಿಸ್ತೀವಿ, ಅದೇ ರೀತಿನೇ ನಿಮ್ಮನ್ನ ನಂಬಿ ಇಲ್ಲಿ ಕಳಿಸಿದ್ದು ಅಂತ ಮದನ್ ತಂದೆ ಹೇಳ್ತಿರುವಾಗ, ಇಲ್ಲಿ ನಾನ್ ಟೀಚರ್ ಅಲ್ಲ, ಶಾಂತಿನೇ ಟೀಚರು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಅದೆಲ್ಲ ಇರ್ಲಮ್ಮ, ತಪ್ಪು ನಡೆದಿರೋದು ಇಲ್ಲೇ ತಾನೆ ಅಂತ ರತಿ ತಂದೆ ಹೇಳ್ತಿರುವಾಗ, ಏನು ಹೇಳ್ತಿದ್ದೀರಾ ನೀವು ಹೇಳ್ತಿರೋದು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನನ್ನ ಫ್ರೆಂಡ್ಗೆ ಡ್ಯಾನ್ಸ್ ಕ್ಲಾಸ್ ಮಾಡೋದಕ್ಕೆ ಅಂತ ಬಾಡಿಗೆ ಕೊಟ್ಟಿದ್ದೀನಿ ನಾನು ಅಷ್ಟೇನೆ, ಅದಕ್ಕೆ ಅಂತ ಎಲ್ಲ ತಪ್ಪು ಈ ಮನೆಯೇ ಕಾರಣ ಅಂತಂದ್ರೆ ಹೇಗೆ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಇಲ್ಲಿಗೆ ಬಂದಿದ್ಕೆ ಅಲ್ವೇ ನಮ್ಮ ಆ ರೀತಿ ಎಲ್ಲ ಆಗಿದ್ದು, ನಾವೆಲ್ಲರೂ ಎಷ್ಟೊಂದು ಅವಮಾನ ಅನುಭವಿಸಿದ್ವಿ ಅಂತ ಗೊತ್ತೇನಮ್ಮ ನಿನ್ಗೆ ಅಂತ ರತಿ ತಾಯಿ ಹೇಳಿದಾಗ, ಬೀಗ್ರೆ, ನಿಮ್ಗೆ ಅವಮಾನ ಆಯ್ತು ಅಂತ ಮಕ್ಕಳಿಗೆ ಹೇಳಿದ್ರೆ ಏನು ಪ್ರಯೋಜನ, ಇವರು ಅವ್ರನ್ನ ಸರಿಯಾಗಿ ನೋಡ್ಕೋಬೇಕಾಗಿತ್ತು ಅಂತ ಮದನ್ ತಾಯಿ ಹೇಳ್ತಾರೆ. ಆಗ ಕಸ್ತೂರಿ ಅವರು ಗಾಬರಿಯಾಗಿ, ಏ ಮದನ್, ಏನಿದು, ಎಲ್ಲದಕ್ಕೂ ನಾವೇ ಕಾರಣ ಅಂತ ಹೇಳ್ತಿದಾರಲ್ಲ ಅಂತ ಕೇಳಿದಾಗ, ಆ ಡ್ಯಾನ್ಸ್ ಕ್ಲಾಸ್ ಟೀಚರ್ ಇದ್ದಾರಲ್ಲ ಅವರೇ ನಮ್ಮ ಎಲ್ಲದಕ್ಕೂ ಕಾರಣ, ಈ ವಿಷಯದಲ್ಲಿ ಎರಡು ಕುಟುಂಬಕ್ಕೂ ತುಂಬಾನೇ ಅವಮಾನ ಆಗಿದೆ, ತುಂಬಾ ಮರ್ಯಾದೆ ಹೋಗಿದೆ ಅಂತ ರತಿ ತಂದೆ ಹೇಳ್ತಿರುವಾಗ, ಮದನ್ ಏನು ಹೇಳ್ತಿದಾರಪ್ಪ ಇವರು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅದನ್ನೇ ನಾವು ಹೇಳಕ್ ಬಂದಿರೋದು, ನಾವು ಪಟ್ಟಂತ ಮಾನಸಿಕ ಹಿಂಸೆಗೆ, ಅವಮಾನಕ್ಕೆ ಎರಡು ಕುಟುಂಬಕ್ಕೂ ಸೇರಿಸಿ ನೀವು ಒಂದು 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಮದನ್ ತಂದೆ ಕೇಳಿದಾಗ, ಏನು 10 ಲಕ್ಷ ರೂಪಾಯಿ ಕೊಡ್ಬೇಕಾ, ನಾವ್ಯಾಕೆ 10 ಲಕ್ಷ ಕೊಡಬೇಕು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ನಾವು ಕೇಳ್ತಿರೋದೇ ಕಮ್ಮಿನಮ್ಮ, ಈ ವಿಷಯದಲ್ಲಿ ನಾವು ತುಂಬಾನೇ ಹಿಂಸೆ ಪಟ್ಟಿದ್ದೀವಿ ಅಂತ ರತಿ ತಂದೆ ಹೇಳ್ತಿರುವಾಗ, ಅದಕ್ಕೆ ಅಂತಾನೆ ಅವರಿಬ್ಬರಿಗೂ ಮದುವೆ ಮಾಡ್ತಿದ್ದೀರಲ್ಲ ಇನ್ನೇನು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅದು ಬೇರೆ ಇದು ಬೇರೆ ನಮ್ಮ, ಆಕ್ಸಿಡೆಂಟ್ ಆದಾಗ ಗುಣಪಡಿಸೋದಕ್ಕೆ ಅಂತ ಹಾಸ್ಪಿಟಲ್ಗೆ ಸೇರಿಸ್ತಾರಲ್ವಾ, ಇದು ಅದೇ ರೀತಿನೇ, ಆಕ್ಸಿಡೆಂಟ್ ಆದವ್ರಿಗೆ ನಷ್ಟ ಕೂಡ ಕೊಡ್ಬೇಕಲ್ವೇ ನಮ್ಮ, ಅದೇನೇ ಇದು, ನೀವೇನಾದ್ರೂ ಆಗ್ಲಿ 10 ಲಕ್ಷ ನಮ್ಗೆ ಕೊಡ್ಲೇಬೇಕು ಅಂತ ಮದನ್ ತಂದೆ ಹೇಳ್ತಿರುವಾಗ, ಅದನ್ನ ಕೇಳಿ ಕಸ್ತೂರಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಹಾಗೆ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.